ನಾವ್ ಹೇಳ್ದಂಗ್ ಮಾಡಿದ್ರೆ ಒಂದ್ ಇಂಕ್ಯುಬೇಟರ್ ಅಲ್ಲ 4 ಇಂಕ್ಯುಬೇಟರ್ ಹಾಕೊಂಡು ಎಲ್ಲಾ ಬಿಸ್ನೆಸ್ ಬಿಟ್ಬಿಟ್ಟು ಈ ಬಿಸ್ನೆಸ್ ಗೆ ಬರ್ತೀರಾ ನೋಡಿ ಸರ್. ಇವರು ಒಬ್ರು ಕಸ್ಟಮರ್ ನಮ್ಮ ಹತ್ರ ತಗೊಂಡಿರೋರು. ಫಸ್ಟ್ ನೋಡಿ ಇವ್ರು ಮೈಸೂರಿಂದ 80 ಮೂಟೆ ಬೇಕು ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡಿದ್ರು. ನೋಡಿ 8,000 ಪೇಮೆಂಟ್ ಮಾಡ್ಕೊಂಡು ಅವ್ರು ಬುಕ್ ಮಾಡ್ಕೊಂಡಿದ್ದಾರೆ. ಆಧಾರ್ ಎಲ್ಲ ತಗೊಂಡಿದೀವಿ, ಅವ್ರದ್ದು 2 ಫೋನ್ ನಂಬರ್ ಎಲ್ಲ ತಗೊಂಡಿದೀವಿ. ಮತ್ತೆ ಅವ್ರು ತಗೊಂಡ್ಮೇಲೆ ಸರ್ ಕೆಲವೊಂದ್ ದಿನ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಇಂಕ್ಯುಬೇಟರ್ ಬೇಕು ಅಂತ 160 ಮೂಟೆ ಒಂದು ಬುಕ್ ಮಾಡ್ಕೊಂಡ್ರು ಸರ್ ಅವರು. ಅವಿನಾಶ್ ಅಭಿಷೇಕ್ ಅಂತ ಅವ್ರ ಹೆಸರು. ನೋಡಿ ಲಾಸ್ಟ್ ನೋಡಿ ಟ್ರ್ಯಾಕಿಂಗ್ ನಂಬರ್ ಎಲ್ಲ ಕಳಿಸ್ಕೊಟ್ಟು ಪ್ರೊಫೆಷನಲ್ ಕೊರಿಯರ್ ಮುಖಾಂತರ ರಿಸೀವ್ಡ್ ಬ್ರೋ ಥ್ಯಾಂಕ್ ಯು ಅಂತ ಹೇಳಿ ಥ್ಯಾಂಕ್ ಯು ಬ್ರೋ ಅಂತ ಕಳಿಸಿದ್ದಾರೆ. ರಿಸೀವ್ಡ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಬ್ರೋ ಅಂತ ಕಳಿಸಿ. ಸರ್ ನೋಡಿ ಸರ್, ಪ್ರತಿಯೊಬ್ಬರು ರೈತರು ಓನ್ಲಿ ವ್ಯವಸಾಯ ಮಾಡ್ತೀವಿ ಇಲ್ಲ ಯಾವ್ದೋ ಒಂದೇ ಒಂದು ಆದಾಯ ಮೂಲದ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅಂದ್ರೆ ಈ ಕಾಲದಲ್ಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ರೈತರ ಬದುಕು ಅನ್ನೋದು ದುರ್ಬರ ಆಗಿದೆ. ಯಾಕೆಂದ್ರೆ ಟೈಮ್ ಕರೆಕ್ಟ್ ಆಗಿ ನಮ್ಗೆ ರೇಟ್ ಸಿಗ್ತಾ ಇಲ್ಲ. ರೇಟ್ ಸಿಗೋ ತರ ಬೆಳೆ ಬರ್ತಾ ಇಲ್ಲ ಸರಿಯಾಗಿ ಯಾವುದೇ ವಿಷಯದಲ್ಲಿ. ಹಾಲ್ ರೇಟ್ ಜಾಸ್ತಿ ಆಗಿದೆ ಅನ್ಕೊಳ್ಳಿ. 70 ಮೂಟೆ 80 ಮೂಟೆ 160 ಮೂಟೆ ಅಂತ ಕೆಪಾಸಿಟಿ ಸಿಗುತ್ತೆ. 70 ಮೂಟೆ ಬಂದು ನಿಮಗೆ 6,500 ರೂಪಾಯಲ್ಲಿ ನಾವು ಕೊಡ್ತಾ ಇದೀವಿ. ಇನ್ನ 80 ಮೂಟೆ ಬರುತ್ತೆ ಸರ್, ಅದೇ ನಿಮಗೆ 7,500 ಆಗುತ್ತೆ. ಇನ್ನ 160 ಮೂಟೆ ಬರುತ್ತೆ ನಿಮ್ಗೆ 10,000 ಚಾರ್ಜ್ ಮಾಡ್ತಾ ಇದೀವಿ. 3 ವರ್ಷ ಗ್ಯಾರಂಟಿ ಕೊಡ್ತೇವೆ. ಏನಿಲ್ಲ ಸರ್, ಇಂಕ್ಯುಬೇಟರ್ ನಿಮ್ ಹತ್ರ ಬಂದಿದ ತಕ್ಷಣ ನಿಮ್ಗೆ ಒಂದ್ 2 ಅಡಾಪ್ಟರ್ ಕನೆಕ್ಷನ್ಸ್ ಇರುತ್ತೆ ಸರ್. ಇದು ಒಂದ್ 2 ಅಡಾಪ್ಟರ್ ಕನೆಕ್ಷನ್, ಇನ್ನೊಂದು ಕರೆಂಟ್ ಪ್ಲಗ್ ಕನೆಕ್ಷನ್ ಇರುತ್ತೆ. ಕರೆಂಟ್ ಕೊಟ್ಬಿಡಿ, ಅಡಾಪ್ಟರ್ ಕನೆಕ್ಷನ್ಸ್ ಅಡಾಪ್ಟರ್ ಕೊಟ್ಬಿಡಿ. ನಿಮ್ಗೆ ಆಟೋಮೆಟಿಕಲಿ ಸಿಸ್ಟಮ್ ಎಲ್ಲ ಆನ್ ಆಗ್ಬಿಡುತ್ತೆ. ಒಳಗಡೆ ಎಲ್ಲ ಮೊಟೆಗಳೆಲ್ಲ ಜೋಡಿಸಿದೀವಿ ನೀಟಾಗಿ. ಮೊಟೆ ಆಟೋಮೆಟಿಕಲಿ ಟರ್ನಿಂಗ್ ತಗೊಳುತ್ತೆ. ಇಲ್ಲಿ ಮೋಟರ್ ಆಟೋಮೆಟಿಕ್ ತಗೊಳುತ್ತಾ? ಹೌದು ಸರ್, ಆಟೋಮೆಟಿಕಲಿ ಟರ್ನಿಂಗ್ ತಗೊಳುತ್ತೆ. ಅದು ಅದ್ರ ಟೈಮ್ ಬಂದಿದ ತಕ್ಷಣ ಅದೇ ಆನ್ ಆಗುತ್ತೆ, ಅದೇ ಆಫ್ ಆಗುತ್ತೆ. ನಾವೇನ್ ನೋಡೋಷ್ಟೇ ಇಲ್ಲ. ಮುಂದಕ್ಕಿಂತಕ್ಕೆ ಹೋಗುತ್ತಾ? ಹೌದು ಸರ್, ಹೌದು. ನೀವು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋ ಹತ್ರದಿಂದ ಹಿಡಿದು ಮರಿಗಳು ಬಂದ ಮೇಲೆ ವ್ಯಾಕ್ಸಿನೇಷನ್ ಬಗ್ಗೆ ಯಾವ್ದ್ರ ಬಗ್ಗೆ ಆಗಲಿ ಏನಾದ್ರು ಡೌಟ್ ಇದ್ರೆ ನಮ್ಗೆ ಫೋನ್ ಮಾಡಿ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಹೇಗಿದ್ದೀರಾ? ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತೇನಂತಂದ್ರೆ ಚಿಂತಾಮಣಿಗೆ ಬಂದಿರಂದ್ರೆ ಕೆಂಚರಹಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ಸೊ ಈಗಾಗಲೇ ಹಲವಾರು ಬಾರಿ ವಿಡಿಯೋ ಮಾಡಿದ್ದೀನಿ ನಾನು ಶ್ರೀಧರ್ ಬ್ರದರ್ ಹತ್ರ. ಅವ್ರು ಏನಂತಂದ್ರೆ ಇಂಕ್ಯುಬೇಟರ್ ಕೊಡ್ತಾ ಇದಾರೆ. ಅಂದ್ರೆ ಸೊ ಮೊಟ್ಟೆಯಿಂದ ಮರಿ ಮಾಡುವಂತ ಮಷಿನ್ ಅಂತ ಅನ್ಕೋಬಹುದು. ಮಾತಾಡೋಕೆ ಸರ್ ನಮಸ್ತೆ. ನಮಸ್ತೆ ಸರ್, ಅಬ್ದುಲ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು? ಸರ್ ನಾನು ಚೆನ್ನಾಗಿದ್ದೀನಿ. ಫಸ್ಟ್ ಮತ್ತೆ 2ನೇ ಸರ್ತಿ ನಾನು ಕರ್ಸಿದ್ರಿ, ಭಾಳ ಖುಷಿ ಅನ್ಸಿತ್ತು ಸರ್. ಫಸ್ಟ್ ಎಲ್ಲ ಚೆನ್ನಾಗಿ ತೊಗೊಂಡಿದ್ದಾರೆ ರೈತ ಬಾಂಧವರು, ಒಳ್ಳೆ ರೆಸ್ಪಾನ್ಸ್ ಇದೆ. ಆಮೇಲೆ ಅವ್ರಿಗೆ ಚೆನ್ನಾಗಿ ಸಪೋರ್ಟ್ ಮಾಡಿವಿ ಅಂತ ಹೇಳಿದ್ರಿ. ಸೊ ಇನ್ನೊಂದ್ಸರಿ ನಿಮ್ಮ ಫಾರ್ಮ್ ಹೆಸರು ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ಇದು ಬಂದ್ಬಿಟ್ಟು ಶ್ರೀಯನ್ ಫಾರ್ಮ್ಸ್ ಅಂತ. ಇದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೆಂಚಾರಹಳ್ಳಿ ಅಂತ ವಿಲೇಜ್. ಕರೆಕ್ಟ್ ಆಗಿ ನಮ್ಗೆ ಬೆಂಗಳೂರಿಂದ ಒಂದು 90 ಕಿಲೋಮೀಟರ್ ದೂರ ಆಗುತ್ತೆ ಸರ್. ಇದು ಬಂದ್ಬಿಟ್ಟು ಯಾರಾದ್ರೂ ಕಸ್ಟಮರ್ಸ್ ಬರೋರು ಇದ್ರೆ ಇಲ್ಲಿ ಬಂದು ನೋಡಿ ತಗೊಂಡು ಹೋಗ್ಬೋದು. ಸರ್ ಈಗ ಭಾಳ ಜನಕ್ಕೆ ಇರುತ್ತೆ ಸರ್, ನಾವು ತೊಗೊಂಡ್ಮೇಲೆ ಯಾವ ಥರ ಇದು ಮಾಡಬೇಕು, ಮೊಟ್ಟೆಲಿಂದ ಮರಿ ಬರ್ಬೇಕಂದ್ರೆ ಯಾವ ಥರ ರಿಸಲ್ಟ್ ಇರುತ್ತೆ, ಆಮೇಲೆ ಸಪೋರ್ಟ್ ಮಾಡ್ತಾರೆ ಅಂತ ಏನಿರುತ್ತೆ, ಪ್ರತಿಯೊಂದು ಎಲ್ಲ ಡೌಟ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ರಿ ಅಂತ ಹೇಳಿದ್ರಿ. ಸೊ ಯಾವ್ಯಾವ ಡಿಸ್ಟ್ರಿಕ್ಟ್ದವ್ರು ತೊಗೊಂಡಿದ್ದಾರೆ ಸರ್? ಈಗ ನಮ್ಮ ಹತ್ರ ಬಂದ್ಬಿಟ್ಟು ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಮೂಲೆಗೂ ಕಳ್ಸಿಕೊಟ್ಟಿದೀವಿ ಸರ್. ಆ ಕಡೆ ಈ ಕಡೆ ಅಂತಲ್ಲ, ಯಾದಗಿರಿಯಿಂದ ಹಿಡಿದು ನಮ್ಮ ಬೀದರ್ ಕಡೆಯಿಂದ ಈ ಕಡೆ ಬಂದ್ಬಿಟ್ಟು ಕಾಸರಗೋಡು ಈ ಕಡೆ ಎಲ್ಲ ಕಳ್ಸಿಕೊಟ್ಟಿದ್ದೀವಿ. ನಾರ್ತ್ ಸೌತ್ ಎಲ್ಲ ಕಡೆನೂ, ಆಂಧ್ರ ತೆಲಂಗಾಣ ಕೂಡ ಕಳ್ಸಿಕೊಟ್ಟಿದ್ದೀವಿ ಸರ್. ಈಗ ಫಸ್ಟ್ ಕ್ವಶನ್ ನಿಮ್ಗೆ, ಯಾಕಂದ್ರೆ ರೈತ ಬಾಂಧವ್ರ ಮೈಂಡಲ್ಲಿ ಏನಿರುತ್ತೆ ಆ ಕ್ವಶನ್ಗಳು ನಿಮ್ಗೆ ಕೇಳ್ತಾ ಇರ್ತೀನಿ ನಾನು. ಸರ್ ಫಸ್ಟ್ ಇಂಕ್ಯುಬೇಟರ್ ಅಂದ್ರೆ ಏನ್ ಸರ್? ಅದನ್ನ ಇಂಕ್ಯುಬೇಟರ್ನ ಯಾವ ತರ ನಾವು ಖರೀದಿಸಬೇಕು, ಖರೀದಿಸಿಗೆಸಿ ಅದನ್ನ ಯಾವ ಥರ ಅಡ್ವಾಂಟೇಜ್ ಇದೆ? ಮನೇಲೆಲ್ಲ ಕೋಳಿಲಿಂದ ಮರಿ ತೆಗಿತಾರೆ, ಇಂಕ್ಯುಬೇಟರ್ಲಿಂದನೇ ಯಾಕೆ ತೆಗಿಬೇಕು, ಏನು ಅಡ್ವಾಂಟೇಜ್ ಇದೆ? ಫಸ್ಟ್ ಎಲ್ಲ ಬ್ರೀಫ್ ಆಗಿ ತಿಳಿಸ್ಕೊಡಿ ಸರ್. ಸರ್ ಇಂಕ್ಯುಬೇಟರ್ ಅಂದ್ರೆ ಏನೂ ಇಲ್ಲ. ಹಿಂದೆ ಕಾಲದಲ್ಲಿ ಎಲ್ಲಾನು ಕೋಳಿಗಳನ್ನ ಶಾಸ್ತ್ರೀಯ ಪದ್ಧತಿಯಲ್ಲಿ ಅಂದ್ರೆ ಕಾವು ಕೂರಿಸಿ ಮರಿಗಳು ತೆಗಿಸ್ತಾ ಇದ್ವಿ ಎಲ್ರೂ. ಈಗ ಅದರಲ್ಲಿ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ ಇದೆ ಸರ್. ಏನು ಅಂದ್ರೆ ಒಂದ್ ಕಡೆ ನಾವು ಕೂರಿಸಿ ಒಂದು ಕೋಳಿನ ಕಾವಿಗೆ ಹಾಕಿದವಾಗ ಅದರಲ್ಲಿ ನಮಗೆ ಹೇನ್ ಬೀಳುತ್ತೆ. ಏನ್ ಬೀಳೋದ್ರಿಂದ ಕೋಳಿ ಅನ್ನೋದು ರಕ್ತ ಎಲ್ಲವೆಲ್ಲ ಕುಡಿದ್ಬಿಟ್ಟು ಮಧ್ಯದಲ್ಲೇ ಸತ್ತೋಗೋ ಚಾನ್ಸ್ ಇರುತ್ತೆ. ಕೆಲವೊಂದು ಕೋಳಿಗಳು ಏನ್ ಮಾಡುತ್ತೆ ಅಂದ್ರೆ ತೂಕ ಜಾಸ್ತಿ ಇರೋ ಕಾರಣ ಕಾವು ಕೂರಿಸಿರೋವಾಗ ಮೊಟ್ಟೆಗಳು ತುಳಿದು ಸಾಯ್ಸಾಕೋದಾಗಿರ್ಬೋದು, ಮರಿಗಳು ಬಂದವಾಗ ಅದಕ್ಕೆ ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಇಲ್ದಿರೋ ತುಳಿದ್ಬಿಟ್ಟು ಸಾಯ್ಸಾಕ್ ಬಿಡೋದಾಗ್ಬೋದು. ಇಂಥ ಎಲ್ಲ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರುತ್ತೆ. ಆಮೇಲೆ ಸೇವ್ ಮಾಡೋ ಒಂದು ಟೆಕ್ನಾಲಜಿ ಏನಂದ್ರೆ ನಾವು ಇಂಕ್ಯುಬೇಟರ್ ಇರುತ್ತಲ್ವ, ಇಂಕ್ಯುಬೇಟರ್ ಮೊಟ್ಟೆಗಳು ಕೋಳಿ ಮೊಟ್ಟೆ ಇಡುತ್ತೆ, ತಗೊಬರ್ತೀವಿ, ಇಂಕ್ಯುಬೇಟರ್ ಹಾಕ್ತಿವಿ, ಮರಿ ನೆಬ್ಸ್ತೀವಿ. ಕೋಳಿ ಹತ್ರ ನಮ್ಗೆ ಕೆಲಸನೇ ಇಲ್ಲ. ಕೋಳಿ ಬರೀ ಮೊಟ್ಟೆ ಇಡೋ ಪರ್ಪಸ್ಗೆ ಮಾತ್ರ ಇರುತ್ತೆ. ಆ ತರ ನಾವು ಇಂಕ್ಯುಬೇಟರ್ ಅಲ್ಲಿ ಮರಿಗಳು ಎಬ್ಬಿಸ್ತೀವಿ. ಕೋಳಿಗಳು ಒಂದು 15 ದಿನ ಕಾವು ಕುತ್ಕೊಂಡು ಎದ್ದು ಹೋಗ್ಬಿಟ್ಟು ಮತ್ತೆ ಮೊಟ್ಟೆಗೆ ಬರುತ್ತೆ. ರೈತರಿಗೆ ಸರ್ಕ್ಯುಲೇಷನ್ ಅನ್ನೋದು ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಸರ್ ಇದರಿಂದ. ಅದು ಇಂಕ್ಯುಬೇಟರ್ ಅಂದ್ರೆ ಮೇನ್. ಸರ್ ಈಗ ಮೊಟ್ಟೆ ತಗೊಂಡು ಕೋಳಿಗೆ ಇಟ್ರೆ ಒಂದು 10-15 ಮೊಟ್ಟೆ ಇಟ್ರೆ ಅದ್ರಲ್ಲಿ ಅರ್ಧ ಕೆಟ್ಟ ಹೋಗುತ್ತೆ, ಅರ್ಧ ಮೊಟ್ಟೆ ಬರುತ್ತೆ, ಮತ್ತೆ ಕೋಳಿದು ಟೈಮ್ ಜಾಸ್ತಿ ಬೇಕಾಗುತ್ತೆ ಅಲ್ವಾ? ಸೊ ಅದ್ರಲ್ಲಿ ಏನಂತಂದ್ರೆ ಅದನ್ನೇ ಒಂದು 15 ಮೊಟ್ಟೆ ತಗೊಂಡು ಇಂಕ್ಯುಬೇಟರ್ ಇಟ್ರೆ ಅದೇ 15 ದಿನ ಆದ್ಮೇಲೆ ಮತ್ತೆ ಕೋಳಿ ಮೊಟ್ಟೆ ಸ್ಟಾರ್ಟ್ ಮಾಡುತ್ತೆ, 20 ದಿನ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೋದಲ್ವಾ? ಒಂದು ಏನಂದ್ರೆ ನಮ್ಗೆ ಇಂಕ್ಯುಬೇಟರ್ ನಾವು ಮೊಟ್ಟೆ ಇಡೋದ್ರಿಂದ
ಒಂದು 15 ಮೊಟ್ಟೆ ಕೋಳಿ ಇಟ್ಟಿತ್ತು ಅನ್ಕೊಳ್ಳಿ, ಎಲ್ಲಾನು ಕ್ರಾಸಿಂಗ್ ಆಗಿ ಚೆನ್ನಾಗಿರೋ ಮೊಟ್ಟೆ 15 ಮೊಟ್ಟೆನಲ್ಲಿ ಒಂದು 13ರಿಂದ 14 ಮೊಟ್ಟೆ ನಮ್ ಮರಿ ಆಗೋ ಚಾನ್ಸಸ್ ಇರುತ್ತೆ ಇನ್ಕ್ಯುಬೇಟರ್ ಮುಖಾಂತರ. ಕೋಳಿ ಹಿಂಗ್ ಕುತ್ಕೊಂಡು ಅವಾಗ ರೆಕ್ಕೆ ಬಿಟ್ಕೊಂಡಿರುತ್ತೆ ಸರ್. ಆ ರೆಕ್ಕೆ ಕೆಳಗಡೆ ಎಲ್ಲಿ ಕರೆಕ್ಟ್ ಆಗಿ ಕಾವು ಸಿಗುತ್ತೋ ಅಲ್ಲಿವರೆಗೂ ನಮ್ ಮರಿ ಆಗುತ್ತೆ. ಕಾವು ಸರಿಯಾಗಿ ಸಿಗ್ಲಿಲ್ಲ, ಗಾಳಿ ಜಾಸ್ತಿ ತಗುಲ್ತೋ ಆ ಮರಿ ಆಗಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಎಲ್ಲಾ ರೈತರು ಪ್ರಾಬ್ಲಮ್ ಬೀಳ್ತಾ ಇದಾರೆ. ಇದಕ್ಕೆಲ್ಲ ಸೊಲ್ಯೂಷನ್ ಏನಂದ್ರೆ ಇನ್ಕ್ಯುಬೇಟರ್ ಒಂದು ಬೆಸ್ಟ್ ಸೊಲ್ಯೂಷನ್. ಸರ್ ಈಗ ಮೊಟ್ಟೆ ಅಂದ್ರೆ ಮಾರ್ಕೆಟ್ ಅಲ್ಲಿ ತಂದು ತರ್ತಾರೆ, ಮಾರಾಟ ಮಾಡ್ತಾರೆ. ಸೊ ಯಾವ ತರ ಸರ್, ಅಂದ್ರೆ ತಾಜಾ ಮೊಟ್ಟೆ ತರ ಇರ್ಬೇಕಾ, ಯಾವ ತರ ಸರ್ ನಮ್ ಲೈವ್ ಆಗಿ? ಯಾಕಂದ್ರೆ ಜನರು ಏನ್ ಮಾಡ್ತಾರೆ, ಇನ್ಕ್ಯುಬೇಟರ್ ತಗೊಂಡು ಹೋಗ್ತಾರೆ ನಿಮ್ ಕಡೆಯಿಂದ, ಅವ್ರಿಗೆ ಗೊತ್ತಿರಲ್ಲ. ಮಾರ್ಕೆಟ್ ಅಲ್ಲಿ ಸಿಗುವಂತ ಒಂದು 100 ಮೊಟ್ಟೆ ತಂದು ಇಡ್ತಾರೆ, ಆ ತರ ಇಟ್ಟರೆ ಆಗುತ್ತಾ, ಯಾವ ತರ ಸರ್ ಅದನ್ನ? ಸರ್ ಮೊಟ್ಟೆಗಳು ಅಂದಿದ ತಕ್ಷಣ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗೋ ಮೊಟ್ಟೆಗಳು ಆಗಲ್ಲ ಸರ್. ಮಾರ್ಕೆಟ್ ಅಲ್ಲಿ ಸಿಗೋದಂದ್ರೆ ಬಿಳಿ ಮೊಟ್ಟೆ ಅಂಗಡಿಗಳಲ್ಲಿ ಮಾರ್ತಾರೆ, ಅಂತ ಮೊಟ್ಟೆ ಆಗಿರ್ಬೋದು. ಇಲ್ಲಾಂದ್ರೆ ಸೂಪರ್ ಮಾರ್ಕೆಟ್ಗಳಲ್ಲಿ ಮಾರ್ತಕ್ಕಂಥ ಬ್ರೌನ್ ಎಗ್ ಇರ್ಬೋದು, ಅವು ಕೂಡ ಆಗಲ್ಲ ಸರ್. ನಮ್ಮ ಓನ್ ಫಾರ್ಮ್ಸ್ ಆಗ್ಲಿ, ಮನೆ ಹತ್ರ ಬೆಳೆಸ್ತಾ ಇರೋ ಕೋಳಿಗಳಾಗ್ಲಿ, ಇಂದಾದ್ರೆ ನೀವು ಗ್ಯಾದರ್ ಮಾಡ್ಕೊಂಡು ಬಂದು ವಿತಿನ್ 10 days ಒಳಗಡೆ ಇರೋದು ಬೆಸ್ಟ್ ಸರ್. ಇನ್ಕ್ಯುಬೇಟರ್ ಅಲ್ಲಿ ಮೊಟ್ಟೆ ಅನ್ನೋದು ಇಟ್ಕೊಂಡು ನೀವು ಮಾಡಿಸ್ಕೊಂಡ್ರೆ ನಿಮ್ ಮರಿ ಚೆನ್ನಾಗಿ ಬರುತ್ತೆ. ಅದೇ ನಾವು ಎಲ್ಲೋ ಬೇರೆ ಹತ್ರ ಗೊತ್ತಿಲ್ದಿರೋ ಹತ್ರ ಹೋಗಿ ತಗೊಂಡ್ಬರ್ತೀವಿ, ಇಡ್ತೀವಿ ಅಂದ್ರೆ ಅವ್ರ ಎಷ್ಟು ದಿನ ಇಟ್ಕೊಂಡಿರ್ತಾರೋ ಅಲ್ಲಿ ನಮ್ಗೆ ಗೊತ್ತಿಲ್ಲ. ಅದು ಮೊಟ್ಟೆ ಅನ್ನೋದು ಯಾವ ತರ ಅಂದ್ರೆ ಸರ್, ಒಳಗಡೆ ಎಂಬ್ರಿಯೋ ಒಂದು ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ, ಅದು ಎಂಬ್ರಿಯೋ ಅಂತಾರೆ. ಹೊರಗಡೆ ಇರೋದೆಲ್ಲ ಅದಕ್ಕೆ ಬೇಕಾಗಿರೋ ಫುಡ್ ಇರುತ್ತೆ. ಅದು ಎಂಬ್ರಿಯೋನ ಶೇಕ್ ಆದ್ರೆ ಒಳಗಡೆ ಮೊಟ್ಟೆ ಒಳಗಡೆ ಅದು ಬ್ರೇಕ್ ಆಗ್ಬಿಡುತ್ತೆ ಒಳಗಡೆ, ಅದು ಮರಿ ಆಗೋ ಚಾನ್ಸ್ ಇರಲ್ಲ. ನಾವು ಪ್ರಿಫರಬಲ್ ಏನ್ ಹೇಳ್ತೀವಿ ಗೊತ್ತಾ, ನಿಮ್ ಸ್ವಂತ ಮೊಟ್ಟೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಕ್ಲೋಸ್ ನಿಯರ್ ಗೊತ್ತಿರ್ತಕ್ಕಂಥ ಮೊಟ್ಟೆಗಳು ಮಾತ್ರನೇ ಇಟ್ಕೊಳ್ಳಿ. ಎಲ್ಲೋ ಹೋಗ್ಬಿಟ್ಟು ಒಂದು 100 ಕಿಲೋಮೀಟರ್ 200 ಕಿಲೋಮೀಟರ್ ದೂರದಲ್ಲಿ ಹೋಗಿ ತಗೊಂಡ್ಬರೋದು, ಇನ್ಕ್ಯುಬೇಟರ್ ಅಲ್ಲಿ ಇಡೋದು, ಮರಿಗಳು ಮಾಡಿಸ್ತೀವಿ ಅನ್ಕೊಳ್ಳೋದು, ಇವೆಲ್ಲ ಕರೆಕ್ಟ್ ಆಗಲ್ಲ ಸರ್. ರಿಸಲ್ಟ್ ಅಂದ್ರೆ ನೋಡಿ ಸರ್, ನಮ್ ಸ್ವಂತ ಫಾರಂ ಇರುತ್ತೆ. ನಾವು ಇವಾಗ ನೀವು ಪ್ರೀವಿಯಸ್ ವಿಡಿಯೋನಲ್ಲಿ ನೋಡಿದ್ದಂಗೆ ನಮ್ಮ ಫಾರಂ ಅಲ್ಲಿ ಇರುವಂತ ಕೋಳಿಗಳು ಅಲ್ಲಿ ಮೊಟ್ಟೆ ಇರ್ತವೆ. ನಾವು ಅಲ್ಲಿ ಮೊಟ್ಟೆ ಇಟ್ಟಿದ ತಕ್ಷಣ ಕಲೆಕ್ಟ್ ಮಾಡ್ಕೊಂಡ್ ಬರ್ತೀವಿ, ಇದೇ ಇನ್ಕ್ಯುಬೇಟರ್ ಅಲ್ಲಿ ಇಟ್ಬಿಡ್ತೀವಿ. ಅದ್ರಲ್ಲಿ ಒಂದು ವಾಟರ್ ಇಡಬೇಕಾಗುತ್ತೆ, ಮೇಂಟೈನ್ ಮಾಡ್ಬೇಕಾಗುತ್ತೆ. ಅದೊಂದು ಚಿಕ್ಕ ಮೇಂಟೆನೆನ್ಸ್ ಇರುತ್ತೆ, ನಾವು ಹೇಳ್ಕೊಡ್ತೀವಿ. ಪರ್ಸನಲ್ ಆಗಿ ಪ್ರತಿಯೊಂದು ಕಸ್ಟಮರ್ಗೂ ಫುಲ್ ಇನ್ಫಾರ್ಮೇಶನ್ ಕೊಡ್ತೀವಿ. ಕಸ್ಟಮರ್ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನಾವು ಕಾಲ್ ಮಾಡಿದ ತಕ್ಷಣ ನಾವು ರೆಸ್ಪಾಂಡ್ ಮಾಡ್ತೀವಿ ಆ ವಿಷಯದಲ್ಲಿ. ಮೊಟ್ಟೆಗಳು ಅದರಲ್ಲಿ ಆಸ್ ಇಟ್ ಈಸ್ ಫ್ರೆಶ್ ಮೊಟ್ಟೆ ಇಟ್ಕೊಂಡ್ರೆ ನಿಮ್ಗೆ ನಾನು ಹೇಳ್ತಾ ಇದ್ನಲ್ವಾ 95% ಬರೋ ಚಾನ್ಸ್ ಇದೆ ಸರ್. 95% ಬರುತ್ತೆ? ಹೌದು ಸರ್, ನಮ್ಮ ಸ್ವಂತ ಇನ್ಕ್ಯುಬೇಟರ್ ನಾವು ಮಾಡ್ತಾ ಇರೋದ್ರಲ್ಲಿ 95% ಬರ್ತಾ ಇದೆ ರಿಸಲ್ಟ್. ಕಸ್ಟಮರ್ಸ್ ಮಾಡ್ತಾ ಇರೋರ ಹತ್ರ 60 ಇಂದ 95% ವರ್ಗು ಡಿಪೆಂಡ್ಸ್ ಆನ್ ಅವರು ಮಾಡ್ತಾ ಇರೋ ಕೇರಿಂಗ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಾವ್ ಹೇಳ್ದಂಗ್ ಮಾಡಿದ್ರೆ ಒಂದ್ ಇನ್ಕ್ಯುಬೇಟರ್ ಅಲ್ಲ 4 ಇನ್ಕ್ಯುಬೇಟರ್ ಹಾಕೊಂಡು ಎಲ್ಲಾ ಬಿಸ್ನೆಸ್ ಬಿಟ್ಬಿಟ್ಟು ಈ ಬಿಸ್ನೆಸ್ ಗೆ ಬರ್ತೀರಾ ಫುಲ್ ಬಿಸ್ನೆಸ್. ಯಾಕೆಂದ್ರೆ ಈಗ ನೋಡಿ ಆಲ್ ಓವರ್ ಇಂಡಿಯನ್ ಅಲ್ಲಿ ಎಲ್ಲಾದ್ರೂ ಆಗ್ಲಿ ಬಿಡಿ, ಮಾಮೂಲಿ ಪೀಪಲ್ ಗೆ ನಾಟಿ ಕೋಳಿ ಸಿಗ್ತಾ ಇಲ್ಲ ಸರ್. ತಿನ್ನೋದಕ್ಕೆ ಬೇಕಾಗಿರ್ತಕ್ಕಂಥ ನಾಟಿ ಕೋಳಿ ಸಿಗ್ತಾ ಇಲ್ಲ ಹೊರಗಡೆಯಿಂದ. ಏನ್ ಮಾಡ್ತಾ ಇದಾರೆ, ದೊಡ್ಡ ದೊಡ್ಡ ಕಂಪನಿಗಳ ಕಡೆಯಿಂದ ಆಗಿರ್ಬೋದು ಎಲ್ಲಾನು ಬ್ರಾಯ್ಲರ್ ಕೋಳಿ ಕೊಡ್ತಾ ಇದಾರೆ, ಇಲ್ಲಾಂದ್ರೆ ಕ್ರಾಸ್ ಕೋಳಿ ಕೊಡ್ತಾ ಇದಾರೆ. ನಮ್ಮ ಹಳ್ಳಿಗಳಲ್ಲಿ ಬೆಳೀತಕ್ಕಂತ ಪ್ಯೂರ್ ನಾಟಿ ಕೋಳಿ ಎಲ್ಲೂ ಸಿಗ್ತಾ ಇಲ್ಲ ಸರ್. ತುಂಬಾ ಕಡಿಮೆ ಪ್ರಮಾಣದಲ್ಲಿ ತುಂಬಾ ಕಡಿಮೆ ಜನ ತಿಂತಾ ಇದಾರೆ. ಅದು ಹೈ ರೇಟ್ ಎಫಿಷಿಯಂಟ್ ಮಾಡ್ತಾ ಇದಾರೆ. 500 ರೂಪಾಯಿ ಕೊಡ್ತೀವಪ್ಪ ಕೆಜಿಗೆ ಅಂದ್ರೆ ಕೊಡೋರಿಲ್ಲ ಸರ್ ಈ ಕಾಲದಲ್ಲಿ. ಜಾಸ್ತಿ ಆಗಿದೆ ಸರ್, 600 ರೂಪಾಯಿ ಕೆಜಿ ಕೊಡ್ತಾ ಇದ್ದಾರೆ. ಇನ್ಕ್ಯುಬೇಟರ್ ಅನ್ನೋದು ನಿಮ್ದೇ ಮ್ಯಾನುಫ್ಯಾಕ್ಚರ್ ಅಂತ ಈ ಹಿಂದೆನೆ ಬಂದಾಗ ತೋರಿಸಿದ್ರು ಸರ್, ಸ್ನೇಹಿತರು ನೋಡಿ ಕಾಣ್ತಾ ಇದೆಯಲ್ಲ. ಸೊ ಅವರೇ ಏನಂತಂದ್ರೆ ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ ಅಂತ ಹೇಳಿದ್ರಿ ನೀವು. ಸರ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಯಾವ ತರ ಸರ್ ಅದನ್ನ? ಸರ್ ಇನ್ಕ್ಯುಬೇಟರ್ 99% ಪ್ರಾಬ್ಲಮ್ ಬರೋ ಚಾನ್ಸ್ ಇರಲ್ಲ ಸರ್. 1,000 ತಗೊಂಡಿದ್ರೆ ಒಂದು 5 ಇನ್ಕ್ಯುಬೇಟರ್ಗೆ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಸುಳ್ಳೆ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಬಳಸ್ತಾ ಇರ್ತಕ್ಕಂತ ಇನ್ಕ್ಯುಬೇಟರ್ ಗೇಜ್ ಆಗಿರ್ಬೋದು, ನಾವು ಬಳಸ್ತಾ ಇರ್ತಕ್ಕಂತ ಅದ್ರಲ್ಲಿರೋ ಮೆಟೀರಿಯಲ್ ಆಗಿರ್ಬೋದು, ಕಂಪನಿಗಳ ಕಡೆಯಿಂದ ಒರಿಜಿನಲ್ ಮೆಟೀರಿಯಲ್ ಮಾತ್ರನೇ ತರಿಸೋದು ಸರ್. ಯಾಕೆಂದ್ರೆ ನಿಮ್ಗೆ ಡಿಫೆಂಡ್ಸ್ ಆನ್ ವೆರೈಟಿ 1 ವರ್ಷದಿಂದ 3 ವರ್ಷದವರೆಗೂ ನಾವು ಪರ್ಸನಲ್ ಆಗಿ ಗ್ಯಾರಂಟಿ ಕೊಡ್ತಾ ಇದೀವಿ. ಕಂಪನಿ ಕಡೆಯಿಂದ ನಮ್ಗೇನು ಗ್ಯಾರಂಟಿ ಇರೋದಿಲ್ಲ. ನಾವು ಗ್ಯಾರಂಟಿ ಕೊಡ್ತಾ ಇದೀವಿ ಅಂದ್ರೆ ಕಾರಣ ಏನು ಅಂದ್ರೆ ನಮ್ಗೆ ಹೋಗಲ್ಲ ಅಂತ ನಂಬಿಕೆ. ಹೌದು, ಯಾವುದೇ ಪಾರ್ಟ್ ಆಗ್ಲಿ ಕೆಡಲ್ಲ ಅಂತ ನಂಬಿಕೆ. ಏನಾದ್ರೂ ಬೈ ಮಿಸ್ಟೇಕ್ ಆಗಿ ಹೋಗಿದ್ರೆ ನಿಮ್ಗೆ ಆಲ್ರೆಡಿ ಸ್ಪೇರ್ಸ್ ಕಳ್ಸಿರ್ತೀವಿ, ಅದ್ ಬಳಸ್ಕೋಬಹುದು. ಒಂದ್ ವೇಳೆ ಅದು ಹೋಯ್ತು ಅನ್ಕೊಳ್ಳಿ, ಮತ್ತೆ ನಾವೇ ಫ್ರೀ ಆಗಿ ಕಳ್ಸಿಕೊಡ್ತೀವಿ. ಓನ್ಲಿ ಕೊರಿಯರ್ ಚಾರ್ಜ್ ಮಾತ್ರ ಚಾರ್ಜ್ ಮಾಡ್ತೀವಿ, ನಿಮ್ಗೆ ಕಳ್ಸಿಕೊಡ್ತೀವಿ. ನಿಮ್ಗೆ ಯಾವ್ದೇ ವಿಷಯದಲ್ಲಿ ಡೌಟ್ ಬೇಕು ಸರ್. ಈಗ ಮೇಜರ್ ಅಂತ ಏನಿರಲ್ಲ, ಇರೋದೇ ಸಣ್ಣ ಪುಟ್ಟ ಏನೋ ಮೈನರ್ ಇತ್ತು ಅಂತಂದ್ರೆ ಅದನ್ನ ತಿಳಿಸ್ಕೊಡ್ತಾರೆ ನೀವು. ಏನಾದ್ರೂ ಹಿಂಗಿದ್ರೆ ಮ್ಯಾಕ್ಸಿಮಮ್ ಅಂತ ಏನು ಪ್ರಾಬ್ಲಮ್ ಆಗಲ್ಲ, ಆದ್ರೂ ತಿಳಿಸ್ಕೊಡ್ತಾ ಅಂತ ಹೇಳಿದಾರೆ ಅಷ್ಟೇ ಅವ್ರಿಗೆ. ಆದ್ರೆ ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದ್ ತರ ವೆದರ್ ಇದೆ. ಒಂದ್ ಕಡೆ ಬಿಸಿಲು ಜಾಸ್ತಿ ಇದೆ, ಒಂದ್ಸರಿ ಮಲೆನಾಡಿದೆ, ಬಿಸಿಲು ನಾಡಿದೆ. ಸೊ ಒಂದೊಂದು ಕಡೆಗೆ ಒಂದೊಂದು ಟೈಪ್ ಅಲ್ಲಿ ತಾಪಮಾನ ಇರುತ್ತೆ. ಯಾವ ತರ ಸರ್ ಮೊಟ್ಟೆಗಳನ್ನ ಯಾವ ತರ ಇಡಬೇಕು, ಯಾವ ತರದ್ ಏನೋ ಪ್ರೊಸೀಜರ್ ಇದೆ ಸರ್? ಮೊಟ್ಟೆಗಳು ಇಡೋದು ಅನ್ನೋದು ನಾವು 1 ವೀಕ್ ಒಳಗಡೆ ಮೊಟ್ಟೆಗಳು ತಗೊಂಡ್ಬಂದು ಇನ್ಕ್ಯುಬೇಟರ್ ಇಡೋದು ಒಳ್ಳೇದು ಸರ್. ಯಾವುದೇ ಕ್ಲೈಮೇಟ್ ಆಗಿರ್ಲಿ, ಚಳಿ ಕ್ಲೈಮೇಟ್ ಆಗಿರ್ಲಿ, ಬಿಸಿಲು ಕ್ಲೈಮೇಟ್ ಆಗಿರ್ಲಿ, ಎಲ್ಲಾದ್ರೂ ಆಗಿರ್ಲಿ. ತುಂಬಾ ಬಿಸಿಲಿದೆ ನಿಮ್ ಕ್ಲೈಮೇಟ್ ಅಲ್ಲಿ 3 ದಿನದ ಒಳಗಡೆ ಇಟ್ಬಿಡಿ. ಯಾಕೆ ಅಂದ್ರೆ ಮೊಟ್ಟೆ ಅನ್ನೋದು ಟೆಂಪರೇಚರ್ ಅದಕ್ಕೆ ಸಿಕ್ಕಿದ ತಕ್ಷಣ ಮರಿ ಆಗೋದು, ಮರಿ ಫಾರ್ಮೇಶನ್ ಆಗೋದು ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಸ್ವಲ್ಪ ಬಿಸಿ ಆಗಿದ ತಕ್ಷಣ ನಮ್ಮ ಮರಿ ಫಾರ್ಮೇಶನ್ ಆಗುತ್ತೆ ಒಳಗಡೆ. ಅದು ಹೆವಿ ಟೆಂಪರೇಚರ್ಸ್ ಇದೆ, ಇಲ್ಲ ಬಿಸಿಲುಗಾಲ ಇದೆ, ತಗೊಂಡ್ಬಂದ್ಬಿಟ್ಟು 3 ದಿನದ ಒಳಗಡೆ ಇಟ್ಬಿಡಿ, ನಿಮ್ಗೆ ಆಟೋಮೆಟಿಕಲಿ ಬೆಳೆಯುತ್ತೆ. ನಾವು ವಾರ 10 ದಿನ 15 ದಿನ ಬಿಟ್ಟಿರ್ತೀವಿ ಅಂದ್ರೆ ನಿಮ್ ಮರಿ ಅಲ್ಲಿ ಆಲ್ರೆಡಿ ಊಟ್ಬಿಟ್ಟು ಸತ್ತೋಗ್ಬಿಡ್ಬೇಕು. ಒಟ್ಟಲ್ಲಿ ಫ್ರೆಶ್ ಮೊಟ್ಟೆಗಳು ಇಡಬೇಕು ರೈತ ಬಾಂಧವರು. ಹೌದು ಸರ್, ಫ್ರೆಶ್ ಲೇಟ್ ಮಾಡಿ ಇಡೋದ್ರಿಂದ ರಿಸಲ್ಟ್ ಕರೆಕ್ಟ್ ಆಗಿ ಬರಲ್ಲ ಅಂತ ನೀವು ಹೇಳ್ತೀರಾ. ಹೌದು, ಚೆನ್ನಾಗಿಟ್ರೆ 90-95% 100% ಕೊಡ್ತೀರಾ ಅವ್ರಿಗೆ. ಹೌದು ಸರ್. ಓಕೆ ಸರ್, ಎಷ್ಟು ಮೊಟ್ಟೆ ಇದಾವೆ ಸರ್ ನಿಮ್ಮ ಹತ್ರ ಈಗ ಇನ್ಕ್ಯುಬೇಟರ್ಗಳು ಒಂದೊಂದು? ಸರ್ ನಮ್ಮಲ್ಲಿ ನಿಮ್ಗೆ 70 ಮೊಟ್ಟೆ, 80 ಮೊಟ್ಟೆ, 160 ಮೊಟ್ಟೆ ಅಂತ ಕೆಪಾಸಿಟಿಗಳು ಸಿಗುತ್ತೆ. 70 ಮೊಟ್ಟೆ ಬಂದು ನಿಮಗೆ 6.5 ರೂಪಾಯಿ
6,500 ರೂಪಾಯಲ್ಲಿ ನಾವು ಕೊಡ್ತಾ ಇದೀವಿ. 70 ಮೊಟ್ಟೆ ಸರ್. ಹೌದೌದು. ಓಕೆ. ಇನ್ನ 80 ಮೊಟ್ಟೆ ಬರುತ್ತೆ ಸರ್, ಅದು ನಿಮಗೆ 7,500 ಆಗುತ್ತೆ. 1 ವರ್ಷ ಗ್ಯಾರಂಟಿ ಇರುತ್ತೆ. ಒಂದು ಟೆಂಪರೇಚರ್ ಕಂಟ್ರೋಲರ್ ಎಕ್ಸ್ಟ್ರಾ ಕೊಡ್ತೀವಿ ಸರ್ ನಿಮ್ಗೆ. ಓಕೆ. ಇನ್ನ 160 ಮೊಟ್ಟೆ ಬರುತ್ತೆ ನಿಮ್ಗೆ, 10,000 ಚಾರ್ಜ್ ಮಾಡ್ತಾ ಇದೀವಿ. 3 ವರ್ಷ ಗ್ಯಾರಂಟಿ ಕೊಡ್ತೇವೆ. 3 ವರ್ಷ? ಹೌದು. ನಿಮ್ಗೆ ಅದರಲ್ಲಿರೋ ಎಲ್ಲಾ ಮೆಟೀರಿಯಲ್ ಒಂದೊಂದು ಸ್ಪೇರ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಫೋನ್ ಮಾಡಿದ್ರೆ 2 ನಿಮಿಷದಲ್ಲಿ ನಿಮ್ಗೆ ಒಂದು ವಿಡಿಯೋ ಕಳ್ಸಿಕೊಡ್ತೀವಿ. ಅದರ ಪರವಾಗಿ ನೀವು ಫಿಕ್ಸ್ ಮಾಡ್ಕೋಬಹುದು ಈಸಿಯಾಗಿ. ಸರ್ ಈಗ ನಮ್ಮ ಜನರಿಗೆ ಹೇಳ್ತೀನಿ, ನಾನು ಒಂದು 10,000 ರೂಪಾಯಿ ಹೋದ್ರೂ ಹೋಗ್ಲಿ ಅಲ್ವಾ, ನಾವೆಲ್ಲೋ ಇದು ಮಾಡ್ತೀವಿ ಅಂತ 10,000 ರೂಪಾಯಿ ಬಂಡವಾಳ ಹಾಕಿ 3 ವರ್ಷ ವಾರಂಟಿ ಕೊಡ್ತಂತ ಹೇಳಿದ್ರಿ, ಎಕ್ಸ್ಟ್ರಾ ಸ್ಪೇರ್ಸ್ ಕೊಡ್ತಂತ ಹೇಳಿದ್ರಿ, 160 ಅಂತ ಹೇಳಿದ್ರಿ ಅಲ್ವಾ ಸರ್. 160ಅಲ್ಲಿ ನೀವು 50 ಬೇಕಾದ್ರೆ ಮೊಟ್ಟೆ ಇಟ್ಕೋಬಹುದು, 20 ಬೇಕಾದ್ರೆ ಇಟ್ಕೋಬಹುದಲ್ಲ, 160 ಇಟ್ಕೋಬಹುದು ಏನಿಲ್ಲ ಅಲ್ವಾ? ಏನಿಲ್ಲ ಸರ್. ಓಕೆ. ನೀವು ಎತ್ರ ಎಷ್ಟು 10 ಇತ್ತು, 20 ಇತ್ತು, 5 ಇತ್ತು, 2 ಇತ್ತು, ಎಷ್ಟಾದ್ರೂ ಇಟ್ಕೊಳ್ಳಿ. ಅದು ಇನ್ಕ್ಯುಬೇಟರ್ ಅನ್ನೋದು ಒಂದು ಪ್ರಾಸೆಸ್ ಸರ್. ಅದು ನಾವ್ ಇಟ್ಕೊಂಡು ಮೊಟ್ಟೆ ಇಡ್ತಾ ಇದ್ದಂಗ್ಲೆ ಅಲ್ಲಿಂದ ನಿಮ್ಗೆ 18ರಿಂದ 21 ದಿನದಲ್ಲಿ ನಿಮ್ ಮರಿ ಬಂದ್ಬಿಡ್ತಾ ಇರುತ್ತೆ ಔಟ್ಪುಟ್. ಸರ್ ನೀವು ಬಂದ್ಬಿಟ್ಟು ನಮ್ ಸರ್ವಿಸ್ ಪಡ್ಕೋಬೇಕಾದ್ರೆ ಮಾರ್ನಿಂಗ್ 9 ಇಂದ ಈವ್ನಿಂಗ್ 6 ವರೆಗೂ ಮಾಡ್ಬೋದು ಕಾಲ್ಸ್. ಆವಾಗ ನಿಮ್ಗೆ ಕಾಲ್ ತೆಗಿಯಲ್ಲ ಅನ್ನೋ ಇದಿರಲ್ಲ ಲೆಕ್ಕಾಚಾರ. ಅದ್ರಿಂದ ಮೇಲೆ ನಿಮಗೆ ಎಮರ್ಜೆನ್ಸಿ ಇದೆ ಮಾಡ್ಲೇಬೇಕು, ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ. ಸಾಯಂಕಾಲ ಹೋಗ್ಬಿಡ್ತು, ಇಲ್ಲ ಬೆಳಗ್ಗೆನ ಆಗ್ಬಿಡ್ತು, ಪ್ರಾಬ್ಲಮ್ ಬಂತು, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ, ಕಾಲ್ ಮಾಡಿ, ಮ್ಯಾಕ್ಸಿಮಮ್ ಪಿಕ್ ಮಾಡ್ತೀವಿ. ಒಂದ್ ವೇಳೆ ಪಿಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ನೋಡ್ಕೊಂಡು ವಿತಿನ್ 1 ಅವರ್ ಒಳಗೆ ನಾವೇ ನಿಮ್ಗೆ ರೆಸ್ಪಾಂಡ್ ಮಾಡ್ತೀವಿ. ಜಸ್ಟ್ ಪ್ರಾಕ್ಟಿಕಲ್ ಆಗಿ ಈಗ ಅವ್ರು ತಗೊಂಡಿದಾರ ಅಂತ ಅನ್ಕೊಳ್ರಿ, ಅವ್ರ ಮನೇಲಿ ಈ ತರ ಹಚ್ಕೊಂಡಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಇದು ಮನೆಯಲ್ಲೇ ಇದೆ, ಮನೇಲೇ ಇಟ್ಟಿದ್ದಾರೆ, ನೋಡಿ ಕಾಣ್ತಾ ಇರ್ಬೋದು ಸರ್. ಅವ್ರು ರೈತ ಬಾಂಧವರು ಅಷ್ಟೇ ಮನೇಲಿ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬಹುದು, ಎಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಇಡ್ಬೇಕಂಬೋದು. ಸೊ ಯಾವ ತರ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡಿ ಸರ್. ಈಗ ಏನಿಲ್ಲ ಸರ್, ಇಂಕ್ಯುಬೇಟರ್ ನಿಮ್ಮ ಹತ್ರ ಬಂದಿದ ತಕ್ಷಣ ನಿಮ್ಗೆ ಒಂದು 2 ಅಡಾಪ್ಟರ್ ಕನೆಕ್ಷನ್ಸ್ ಇರುತ್ತೆ ಸರ್. ಈಗ ಓಕೆ, ಒಂದು 2 ಅಡಾಪ್ಟರ್ ಕನೆಕ್ಷನ್, ಇನ್ನೊಂದು ಕರೆಂಟ್ ಪ್ಲಗ್ ಕನೆಕ್ಷನ್ ಇರುತ್ತೆ. ಕರೆಂಟ್ ಪ್ಲಗ್ ಕರೆಂಟ್ ಕೊಟ್ಬಿಡಿ, ಅಡಾಪ್ಟರ್ ಕನೆಕ್ಷನ್ಸ್ ಅಡಾಪ್ಟರ್ ಕೊಟ್ಬಿಡಿ. ಓಕೆ. ನಿಮ್ಗೆ ಆಟೋಮೆಟಿಕಲಿ ಸಿಸ್ಟಮ್ ಎಲ್ಲ ಆನ್ ಆಗಿಬಿಡುತ್ತೆ ಆಟೋಮೆಟಿಕಲಿ. ಓಕೆ ಓಕೆ. ನೀವು ಇನ್ನೇನು ಮಾಡಂಗಿಲ್ಲ. ನೋಡಿ ಒಳಗಡೆ ಎಲ್ಲ ಮೊಟೆಗಳೆಲ್ಲ ಜೋಡಿಸಿದೀವಿ ನೀಟಾಗಿ. ಮೊಟೆ ಆಟೋಮೆಟಿಕಲಿ ಟರ್ನಿಂಗ್ ತಗೊಳುತ್ತೆ. ಇಲ್ಲಿ ಮೋಟರ್ ಆಟೋಮೆಟಿಕ್ ತಗೊಳುತ್ತಾ? ಹೌದು ಸರ್, ಆಟೋಮೆಟಿಕಲಿ ಟರ್ನಿಂಗ್ ತಗೊಳುತ್ತೆ. ಅದು ಅದ್ರ ಟೈಮ್ ಬಂದಿದ ತಕ್ಷಣ ಅದೇ ಆನ್ ಆಗುತ್ತೆ, ಅದೇ ಆಫ್ ಆಗುತ್ತೆ, ನಾವೇನ್ ನೋಡೋಷ್ಟೇ ಇಲ್ಲ. ಮುಂದಕ್ಕಿಂತಕ್ಕೆ ಹೋಗುತ್ತಾ? ಹೌದು ಸರ್, ಹೌದು. ನಾವು ಕೆಳಗಡೆ ಒಳಗಡೆ ನೀರ್ ಬಂದಿರುತ್ತೆ ನೋಡಿ, ಇಲ್ಲೊಂದು ಪ್ಲಗ್ ಇರುತ್ತೆ ನೋಡಿ. ಈ ಪ್ಲಗ್ ನ ಜಸ್ಟ್ ರಿಮೂವ್ ಮಾಡಿ ಈ ಮೇಲೆ ಇರೋ ಟ್ರೈನ್ ತೆಗೆದ್ಬಿಟ್ಟು ಪಕ್ಕದಲ್ಲಿ ಇಟ್ಕೋಬಹುದು ನೀವು. ಇಲ್ಲಿ ಕೆಳಗಡೆ ಒಂದಿದೆ. ಹೌದೌದು. ಇದು ನಿಮ್ಗೆ 160 ಮೊಟ್ಟೆ ಹಿಡಿಯುತ್ತೆ. 160 ಸರ್. ನೀರು ವಾಟರ್ ಟಬ್ ಅಲ್ಲಿ ವಾಟರ್ ಹಾಕ್ಬಿಟ್ಟು ನೋಡಿ ಇಲ್ಲಿ ಸ್ಟ್ಯಾಂಡ್ ಮೇಲೆ ಇಟ್ಟಿರ್ತೀವಿ. ಓಕೆ. ನಿಮ್ಗೆ ಲೈಟ್ಸ್ 2 ಇರುತ್ತೆ, ಅದು ಆಟೋಮೆಟಿಕಲಿ ಆನ್ ಆಫ್ ಆಗ್ತಾ ಇರುತ್ತೆ, ನೀವೇನ್ ತಲೆ ಕೆಡ್ಸ್ಕೊಂಡಂಗಿಲ್ಲ, ಆಟೋಮೆಟಿಕಲ್ ಆಗ್ತಾ ಇರುತ್ತೆ. ಫ್ಯಾನ್ ಮಾತ್ರ ನಮ್ಗೆ ಯಾವಾಗ್ಲೂ ರನ್ನಿಂಗ್ ಅಲ್ಲಿ ಇರುತ್ತೆ ಸರ್. ಫ್ಯಾನ್. ಓಕೆ ಓಕೆ. ಹೊರಗಡೆ ಗಾಳಿ ಹೋಗ್ಲಿ ಅಂತ, ಗಾಳಿ ಬರಲಿ ಅಂತ, ಆ ಥರ. ಓಕೆ ಸರ್. ಈಗ ಈ ಥರ ಮಾಡಿದ್ರು, ಮೊಟ್ಟೆ ಇಟ್ಟರು, ಮತ್ತೆ ಎಷ್ಟು ಗಂಟೆ ಒಂದ್ಸರಿ ನೋಡಬೇಕು ಮಾಡಬೇಕು? ಏನಾದ್ರು ಕರೆಂಟ್ ಹೋಯ್ತು ಮಾಡಿದ್ದು ಅಂದ್ರೆ ಯಾವ ಥರ ಸರ್? ಎಷ್ಟು ಗಂಟೆವರೆಗೆ ನಡೆಯುತ್ತೆ ಸರ್? ಈ ಥರ ನೀವು ಇಂಕ್ಯುಬೇಟರ್ ಇಟ್ಮೇಲೆ ನೀವು ಏನೂ ಇಲ್ಲ ಸರ್, ಬೆಳಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ, ಒಂದು 2 ನಿಮಿಷ ಮುಚ್ಚಳ ತೆಗಿಯೋದು ಅಷ್ಟೇ. ಇನ್ನೇನು ಕೆಲಸ ಇರಲ್ಲ. 3 ದಿನಕ್ಕೊಮ್ಮೆ ನೀರ್ ಟಬ್ಬಲ್ಲಿ ನೀರ್ ಚೇಂಜ್ ಮಾಡ್ಬೇಕಾಗುತ್ತೆ. ನೀರ್ ಚೇಂಜ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನೆಲ್ಲ. 1-2 ಬಾರಿ ಟೆಸ್ಟಿಂಗ್ ಮಾಡ್ಬೇಕಾಗುತ್ತೆ. ನೀವು ನಮ್ಮ ಹತ್ರ ತಗೊಂಡಲ್ಲಿ ನಾವು ಫೋನ್ ಮುಖಾಂತರ ತಿಳಿಸ್ಕೊಡ್ತೀವಿ ಯಾವ ತರ ಅಂತ. ಹೌದು. ನೀವು ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋ ಹತ್ರ ಇಂದ ಹಿಡಿದು ಮರಿಗಳು ಬಂದ ಮೇಲೆ ವ್ಯಾಕ್ಸಿನೇಷನ್ ಬಗ್ಗೆ ಯಾವ್ದ್ರ ಬಗ್ಗೆ ಆಗಲಿ ಏನಾದ್ರು ಡೌಟ್ ಇದ್ರೆ ನಮ್ಗೆ ಫೋನ್ ಮಾಡಿ ನೀವು ತಿಳ್ಕೊಬಹುದು. ಇದ್ರಲ್ಲಿ ಬಂದ್ಬಿಟ್ಟು ಈ ತರ ಇಟ್ಟಿದ್ರೆ ನಿಮ್ಗೆ ಮರಿಗಳು 18ರಿಂದ 21 ದಿನ ಮಧ್ಯದಲ್ಲಿ ಬರುತ್ತೆ ನಿಮ್ಗೆ ಮರಿಗಳು. ಆ ಮರಿಗಳನ್ನ ನೀವು ತೆಗೆದು ಒಂದು ಬ್ರೂಡಿಂಗ್ ಸೆಟಪ್ ಅಂತ ಬರುತ್ತೆ, ಆ ಸೆಟಪ್ ಅಲ್ಲಿ ಮರಿಗಳನ್ನ ಹಾಕಿ ಒಂದು ಲೈಟ್ ಬಿಟ್ಕೊಂಡು ಮೇವು ನೀರು ಕೊಡ್ಬೇಕಾಗುತ್ತೆ ನೀವು. ಒಂದು 15ರಿಂದ 20 ದಿನದ ಕಾಲ ಅದ್ರಲ್ಲಿ ನೀವು ಮಾಡ್ಕೊಂಡು ಹೊರಗಡೆ ಆರಾಮಾಗಿ ಬಿಟ್ಬಿಡ್ಬೇಕು. ಬಹಳ ಜನಕ್ಕೆ ಇರುತ್ತೆ ಡೌಟ್, ಕಳಿಸ್ಕೊಟ್ಟಿದಾರ ಯಾವ ತರ ಅಂತ ಹೇಳಿ. ಸೊ ಎಲ್ಲೆಲ್ಲಿ ಕಳಿಸ್ಕೊಟ್ಟಿದ್ರು, ಅಪ್ರಾಕ್ಸಿಮೇಟ್ಲಿ ಯಾವ ಡಿಸ್ಟ್ರಿಕ್ಟ್ ಸರ್ ತಿಳಿಸ್ಕೊಡಿ. ಸರ್ ನೋಡಿ ಸರ್, ನಾವು ಕಳ್ಸಿಕೊಟ್ಟಿರೋದು ನೋಡಿ ವಿರೂಪಾಕ್ಷಪ್ಪ ಅಂತ ಹೇಳ್ಬಿಟ್ಟು ಯಾದಗಿರಿ ಕಳ್ಸಿದೀವಿ, ಮತ್ತೆ ರಮೇಶ್ ಅಂತ ಗುತ್ತಿ ಕಡೆ ಕಳ್ಸಿದೀವಿ, ಗೋಪಾಲ್ ಅಂತ ಹೇಳ್ಬಿಟ್ಟು ಬದಾಮಿಗೆ, ಬಸವರಾಜ್ ಅಂತ ಹೇಳ್ಬಿಟ್ಟು ಕೊಪ್ಪಳ ಜಿಲ್ಲೆ, ನೋಡಿ ಮಂಡ್ಯ ಕಳ್ಸಿದೀವಿ, ಗಿದ್ಲೂರು ಇದು ಬಂದ್ಬಿಟ್ಟು ಘಾನಾಪುರ ಸ್ಟೇಷನ್ ಅಂತ ಹೇಳ್ಬಿಟ್ಟು ಆಂಧ್ರ ಪ್ರದೇಶ ಕಳ್ಸಿದೀವಿ. ಆ ಕಡೆ ಆಂಧ್ರದವ್ರನ್ನ ತಗೊಳ್ತಾರ? ಹೌದು ಸರ್, ಎಲ್ಲಾ ಕಡೆ ನಮ್ದು ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳ್ನಾಡು 4 ಸ್ಟೇಟ್ ಸರ್ ಕೊಡ್ತಾ ಇರೋದು. ಇವಾಗ ನಮ್ ಕರ್ನಾಟಕದ ಮಾತ್ರ ಹೇಳ್ತಾ ಇರೋದು ಇದು. ಉತ್ತರ ಕನ್ನಡ ಕಳ್ಸಿದೀವಿ, ಕರೀಂನಗರ್ ಎಲ್ಲಿ ತೆಲಂಗಾಣದು, ಶಿವಮೊಗ್ಗ ಕಳ್ಸಿದೀವಿ, ನೀವು ನೋಡ್ತಾ ಇದ್ದಂಗ್ಲೇ ಇದೆ ನೋಡಿ, ಬೆಳಗಾಂ ಕಳ್ಸಿದೀವಿ, ಶಿಕಾರಿಪುರ ಕಳ್ಸಿದೀವಿ, ಮಾಗಡಿ ಕಳ್ಸಿದೀವಿ. ಎಲ್ಲ ನಮ್ದು ಈ ತರ ಎಲ್ಲಾ ಕಸ್ಟಮರ್ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ. ಕುಪ್ಪಂ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಖಮ್ಮಂ ತೆಲಂಗಾಣ, ವೆಸ್ಟ್ ಗೋದಾವರಿ ಆಂಧ್ರ ಪ್ರದೇಶ, ಪ್ರಕಾಶಂ ಜಿಲ್ಲಾ, ಗಿದ್ದಲೂರು, ಮತ್ತೆ ಬಂದ್ಬಿಟ್ಟು ಕರೀಂನಗರ್ ತೆಲಂಗಾಣ, ಈ ತರ ಎಲ್ಲಾ ಕಡೆಗೂ ಸರ್. ಉಡುಪಿ ಕಳ್ಸಿದೀವಿ ನೋಡಿ, ರಂಗಾರೆಡ್ಡಿ ಕಳ್ಸಿದೀವಿ ಸರ್. ರಂಗಾರೆಡ್ಡಿ ಅಂದ್ರೆ ಹೈದರಾಬಾದ್ ಹತ್ರ. ನೋಡಿ ಎಲ್ಲ ಬುಕ್ಕಲ್ಲೆಲ್ಲ ನಮ್ಮೆಲ್ಲ ಮೇಂಟೆನೆನ್ಸ್ ಇರುತ್ತೆ ಸರ್. ನೋಡಿ ಸರ್, ಪ್ರತಿಯೊಬ್ಬರು ರೈತರು ಓನ್ಲಿ ವ್ಯವಸಾಯ ಮಾಡ್ತೀವಿ, ಇಲ್ಲ ಯಾವ್ದೋ ಒಂದೇ ಒಂದು ಆದಾಯ ಮೂಲದ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಅಂದ್ರೆ ಈ ಕಾಲದಲ್ಲಿ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ರೈತರ ಬದುಕು ಅನ್ನೋದು ದುರ್ಬರ ಆಗಿದೆ.
ಯಾಕೆಂದರೆ ಟೈಮ್ ಕರೆಕ್ಟಾಗಿ ನಮ್ಗೆ ರೇಟ್ ಸಿಗ್ತಾ ಇಲ್ಲ, ರೇಟ್ ಸಿಗೋ ಥರ ಬೆಳೆ ಬರ್ತಾ ಇಲ್ಲ ಸರಿಯಾಗಿ. ಯಾವುದೇ ವಿಷಯದಲ್ಲಿ ಹಾಲು ರೇಟ್ ಜಾಸ್ತಿ ಆಗಿದೆ ಅಂದ್ಕೊಳ್ಳಿ, ಎಳ್ಳು ಆಟೋಮೆಟಿಕಲಿ ಕಡಿಮೆ ಆಗಿರುತ್ತೆ. ಯಾವುದೇ ವಿಷಯದಲ್ಲಿ ಒಂದು ಫ್ಲೋನಲ್ಲಿ ಹೋಗ್ತಕ್ಕಂಥ ಒಂದು ಏನಾದರೂ ಇದೆ ಅಂದರೆ ನಮ್ಮ ಪೋಲ್ಟ್ರಿ ಫಾರಮಲ್ಲಿ ಇದೆ ಸರ್. ಓಕೆ, ನೀವು ಎಂಥ ಕಾಲದಲ್ಲಿ ಮಳೆಗಾಲ ಆಗಿರ್ಬೋದು, ಬಿಸಿಲುಗಾಲ ಆಗಿರ್ಬೋದು, ಯಾವಾಗಲಾದರೂ ಆಗಿರ್ಬೋದು 500 - 600 ರೂಪಾಯಿ kg ಮಾರ್ಕೊಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮಲ್ಲಿ ಪೌಲ್ಟ್ರಿ ಫಾರ್ಮ್ ಇದೆ ಸರ್. ನೀವು ಒಂದು ವೇಳೆ ನಮ್ಮ ಹತ್ರ ಇಂಕ್ಯುಬೇಟರ್ ತೊಗೊಂಡಿದ್ದೀರಾ, ನಿಮ್ಮ ಹತ್ರ ಮರಿಗಳಿದೆ, ನಮ್ಗೆ ಕಾಲ್ ಮಾಡಿ. ನಾವು ನಿಮ್ಮ ಲೋಕಲಲ್ಲಿರೋ ಕಸ್ಟಮರ್ಸೇ ದಿನಕ್ಕೆ ನನಗೆ ಒಂದು 15 - 20 ಫೋನ್ ಕಾಲು ಮರಿ ಬೇಕು ಸರ್ ಅಂತ ಫೋನ್ ಮಾಡ್ತಾರೆ. ನಮಗೆ ನೋಡಿ ಇಂಕ್ಯುಬೇಟರ್ ತಗೊಂಡ್ಮೇಲೆ ಕಸ್ಟಮರ್ಸ್ ನಮಗೆ ಹೇಳೋದು ಕೂಡ ಇಲ್ಲ, ಸರ್ ನಮ್ಮ ಹತ್ರ ಮರಿ ಜಾಸ್ತಿ ಆಗಿಬಿಟ್ಟಿದೆ, ನೀವು ಬೇರೆಯವ್ರು ಮಾರ್ಕೊಡಿ ಅಂತ ಕೂಡ ಕೇಳೋದಿಲ್ಲ. ಯಾಕೆಂದರೆ ಅದರಲ್ಲಿ ನೆಪ ಆ ಥರ ಇದೆ ಸರ್. ನೀವು ಮಾಡ್ತಾ ಇದ್ರೆ ನಿಮ್ಮ ಲೋಕಲಲ್ಲೇ ನೀವು ಸೇಲ್ ಮಾಡ್ಕೊಂಡಿದ್ದಾರೆ ನೋಡಿ. ಹೆಂಗಸರು ಇರ್ತಾರೆ ಮನೆಯಲ್ಲಿ, ಅವ್ರ ಖರ್ಚಿಗಾದ್ರೂ ಈಸಿಯಾಗಿ ಮನೆಯಲ್ಲಿ ಒಂದು ಅರ್ಧ ಮೇಂಟೆನೆನ್ಸ್ ನೋಡ್ಕೊಂಡು ಹೋಗಿ ಸರ್. ನೀವು ಒಂದು 10 ಕಳಿ ಮೇಂಟೈನ್ ಮಾಡಿದ್ರೆ ಬೈಲಲ್ಲಿ ಬಿಟ್ಬಿಡ್ತೀರಾ, ನೀವೇನು ನೋಡ್ಕೊಳಂಗಿಲ್ಲ, ಮಾಡಂಗಿರಲ್ಲ, ಏನೂ ಇರೋದಿಲ್ಲ. ಎಲ್ಲ ಪಾರ್ಟ್ ಟೈಮ್ ಸರ್, ಎಲ್ಲ ಪ್ಯಾಸಿವ್ ಇನ್ಕಮ್ ಅಂತಾರೆ ಇದನ್ನೆಲ್ಲ. ಅಂದ್ರೆ ನಾವು ಕಷ್ಟ ಬೀಳ್ದಿರ ನಮ್ಗಾಗಿ ಅದು ಕಷ್ಟ ಬಿದ್ದು ನಮ್ಗೆ ದುಡ್ಡು ಕೊಡೋದು ಏನಾದ್ರು ಇದೆ ಅಂದ್ರೆ ಕೋಳಿ ಫಾರಂ ಅಂದ್ರೆ ದೊಡ್ಡ ಮಾಡಿದ್ರೆ ಬಂಡವಾಳ ಇಡಬೇಕು. ಮನೆಯಲ್ಲಿ 10-20 ಕೋಳಿ ಸಾಕೊಳ್ಳೋದಕ್ಕೆ ಯಾರು ಯಾವ ರೂಪಾಯಿನೂ ಇಡಲ್ಲ ಸರ್, ಈಸಿಯಾಗಿ ಬರುತ್ತೆ ಅದೆಲ್ಲ. ಸ್ವಲ್ಪ ಮೇಂಟೆನೆನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಈಗ ಮಹಿಳೆಯರು ಏನು ಮಾಡ್ತಾರೆ, ಹಳ್ಳಿಯಲ್ಲಿ ಬೇರೆ ಬೇರೆ ಕಡೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರೆ. ಸೊ ಅದ್ರ ಬದಲು ಇದೇ ಥರ ಒಂದಿಷ್ಟು ಕೋಳಿ ನೋಡ್ಕೊಂಡಿದ್ರೆ ಅಲ್ಲಿ ಹೋಗಿ ಮಾಡೋದಕ್ಕಿಂತ ಇಲ್ಲೇ ಮನೇಲಿ ಮಾಡ್ಕೋಬೋದಲ್ವ, ಮಕ್ಕಳು ನೋಡ್ಕೊಂಡು ಆರಾಮಾಗಿ ಮಾಡ್ಬೋದು ಸರ್. ಮಕ್ಕಳು ನೋಡ್ಕೊಂಡು ಅವ್ರ ಮನೆಯನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು, ಹೆಣ್ಮಕ್ಳು ಯಾರು ಇರ್ತಾರೋ ಅವರೆಲ್ಲ ನನಗೆ ಹೆಂಗಸರಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಒಳ್ಳೆ ಆದಾಯ ಪಡೆಯತಕ್ಕಂಥ ಒಂದು ವಿಧಾನ. ಒಂದು ಮೊಟ್ಟೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸರ್ ಈ ಕಾಲದಲ್ಲಿ. ಇಲ್ಲ ಆಸಕ್ತಿ ಇರತಕ್ಕ ಮರಿಗಳು ತಗೊಳ್ತಾ ಇದ್ದಾರೆ, ಕಟಿಂಗ್ ಮಾಡೋದು ಕೋಳಿಗಳು ತಗೊಳ್ತಾ ಇದ್ದಾರೆ. ಅದೆಲ್ಲ ಆಟೋಮೆಟಿಕಲಿ ದೊಡ್ಡ ಮಾರ್ಕೆಟ್ ಇದೆ ಸರ್. ಅಂದ್ರೆ ಆ ಮಾರ್ಕೆಟ್ ದೊಡ್ಡದಾಗಿದೆ, ಅದು ಚಿಕ್ಕ ಹತ್ರ ಸೆಗ್ರಿಗೇಟ್ ಆಗಿಬಿಟ್ಟಿದೆ ಸರ್. ಅವರೇ ಸ್ವಲ್ಪ ಫೋಕಸ್ ಮಾಡಿದ್ರೆ ದೊಡ್ಡದಾಗಿ ಮಾಡ್ಬೋದು. ಓಕೆ, ಆ ಥರ ಎಲ್ಲ ಮಾಡ್ಕೋಬೋದು. ಸರಿ ಸರ್, ಈಗ ಯಾರೇ ಇಂಕ್ಯುಬೇಟರ್ ಬಗ್ಗೆಯಲ್ಲಿ ಫೋನ್ ಮಾಡಿದರೆ ಬೇಕು ಸರ್ ನಮಗೆ ಅಂತಂದರೆ ಕಳಿಸ್ಕೊಡಿ ಸರ್. ಅವ್ರಿಗೆ ಎಲ್ಲ ಟೈಪ್ಸ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ವಿಡಿಯೋ ಮುಗಿಸೋಣ ಸರ್, ನಮಸ್ಕಾರ.